ಫೋನ್ ಪೇ ರಾಂಗ್ ಯು ಪಿ ಐ ಪಿನ್ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡೋದಂತ ನಾ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಪಿನ್ ಎಂಟರ್ ಮಾಡಿದ ತಕ್ಷಣ ಈ ತರ ರಾಂಗ್ ಯು ಪಿ ಐ ಪಿನ್ ಪ್ರಾಬ್ಲಮ್ ಬರ್ತದಂದ್ರೆ ಇದನ್ನು ಈಸಿಯಾಗಿ ಹೇಗೆ ಸಾಲ್ವ್ ಮಾಡೋದಂತ ನಾ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ನೀವು ಕರೆಕ್ಟ್ ಯು ಪಿ ಐ ಪಿನ್ ಎಂಟ್ರಿ ಮಾಡಿದನ್ನು ರಾಂಗ್ ಯು ಪಿ ಐ ಪಿನ್ ಅಂತ ಬರ್ತದಂದ್ರೆ ಯು ಪಿ ಐ ಪಿನ್ ರೀಸ್ಟಾರ್ಟ್ ಮಾಡಬೇಕು. ರೀಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಕೆಳಗಡೆ ರೀಸ್ಟಾರ್ಟ್ ಯು ಪಿ ಐ ಪಿನ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಎ ಟಿ ಎಂ ಕಾರ್ಡ್ ತಗೊಳ್ಳಿ. ನಿಮ್ದು ಎ ಟಿ ಎಂ ಕಾರ್ಡ್ ತಗೊಂಡ ನಂತರ ನಿಮ್ಮ ಎ ಟಿ ಎಂ ಕಾರ್ಡ್ ಲಾಸ್ಟ್ 6 ನಂಬರ್ ಇದೆಯಲ್ಲ 6 ನಂಬರ್ನ ಎಂಟ್ರಿ ಮಾಡಿ. ಇಲ್ಲಿ ಉದಾಹರಣೆ ತೋರಿಸ್ ನೋಡಿ, 0ಲಿಂದ 1 2 3 4 5 6 ಇದೆಯಲ್ಲ ಇದೇ ತರ ಬೇರೆ ಇರುತ್ತೆ ನಿಮ್ ಕಾರ್ಡ್ ನಲ್ಲಿ. ಅವು 6 ನಂಬರ್ನ ಇಲ್ಲಿ 00 ಇದೆಯಲ್ಲ 00ದಲ್ಲಿ ಎಂಟ್ರಿ ಮಾಡಿ. ನಿಮ್ಮ ಲಾಸ್ಟ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ನಂತರ ಕೆಳಗಡೆ ವ್ಯಾಲಿಡ್ ಅಪ್ ಟು ಅಂತಿದೆಯಲ್ಲ ಅಲ್ಲಿ ಎ ಟಿ ಎಂ ಕಾರ್ಡ್ ಎಕ್ಸ್ಪೈರಿ ಡೇಟ್ ಎಂಟ್ರಿ ಮಾಡಿ. ಇಲ್ಲಿ ಉದಾಹರಣೆಗೆ ಇದೆ ನೋಡಿ 12ನೇ ತಿಂಗಳ 34ನೇ ವರ್ಷ ಅಂತ. ಇದೇ ತರ ನಿಮ್ದು ಬೇರೆ ಇರುತ್ತೆ ವ್ಯಾಲಿಡಿಟಿ ಡೇಟ್, ಅದನ್ನ ವ್ಯಾಲಿಡ್ ಅಪ್ ಟು ಅಂತಿದೆಯಲ್ಲ ಅಲ್ಲಿ ನಿಮ್ ಎಕ್ಸ್ಪೈರಿ ಡೇಟ್ ಎಂಟ್ರಿ ಮಾಡಿ. ನಿಮ್ ಕಾರ್ಡ್ನ ಎಕ್ಸ್ಪೈರಿ ಡೇಟ್ ಎಂಟ್ರಿ ಮಾಡಿ. ನಿಮ್ ಕಾರ್ಡ್ನ ಎಕ್ಸ್ಪೈರಿ ಡೇಟ್ ಎಂಟ್ರಿ ಮಾಡಿದ ನಂತರ ಕೆಳಗಡೆ ಪ್ರೊಸೀಡ್ ಅಂತಿದೆಯಲ್ಲ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಸ್ವಲ್ಪ ವೇಟ್ ಮಾಡಿ. ಇವಾಗ ನಿಮ್ ಬ್ಯಾಂಕಿಗೆ ಲಿಂಕ್ ಇರೋ ಮೊಬೈಲ್ ನಂಬರ್ಗೆ ಓ ಟಿ ಪಿ ಬಂದಿರುತ್ತೆ. ಆ ಓ ಟಿ ಪಿನ ಎಂಟ್ರಿ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮ್ ಫೋನ್ ಪೇಗೆ ಹೊಸ ಇ ಪಿ ಐ ಪಿನ್ ಎಂಟ್ರಿ ಮಾಡಿ. ಹೊಸ ಪಿನ್ ಸೆಟ್ ಮಾಡಿ. ನಿಮ್ ಫೋನ್ ಪೇಗೆ ಹೊಸ ಪಿನ್ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಅದೇ ಪಿನ್ ಮತ್ತೆ ಎಂಟ್ರಿ ಮಾಡಿ. ಸೇಮ್ ಎಂಟ್ರಿ ಮಾಡಿ. ಸೇಮ್ ಪಿನ್ ಎಂಟ್ರಿ ಮಾಡಿ ನಿಮಗೆ ಡನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಯು ಪಿ ಐ ಪಿನ್ ಚೇಂಜ್ ಆಯ್ತು. ಹೊಸ ಪಿನ್ ಸೆಟ್ ಆಗಿದೆ. ಹೊಸ ಯು ಪಿ ಐ ಪಿನ್ ಎಂಟ್ರಿ ಮಾಡಿ ಬ್ಯಾಲೆನ್ಸ್ ಚೆಕ್ ಮಾಡಿದ್ರೆ ರಾಂಗ್ ಯು ಪಿ ಐ ಪಿನ್ ಪ್ರಾಬ್ಲಮ್ ಹೋಗಿದೆ ಇಲ್ವಾ ಅಂತ ಇವಾಗ ಚೆಕ್ ಮಾಡಿ ತೋರಿಸ್ ನೋಡಿ. ಇವಾಗ ಹೊಸ ಯು ಪಿ ಐ ಪಿನ್ ಎಂಟ್ರಿ ಮಾಡಿ ಬ್ಯಾಲೆನ್ಸ್ ಚೆಕ್ ಮಾಡಿ ತೋರಿಸ್ ನೋಡಿ. ರಾಂಗ್ ಯು ಪಿ ಐ ಪಿನ್ ಪ್ರಾಬ್ಲಮ್ ಸಾಲ್ವ್ ಆಗೋದು ಇಲ್ಲ ಅಂತ. ಹೊಸ ಯು ಪಿ ಐ ಪಿನ್ ಎಂಟ್ರಿ ಮಾಡಿ ಬ್ಯಾಲೆನ್ಸ್ ಚೆಕ್ ಮಾಡಿದರೆ ರಾಂಗ್ ಯು ಪಿ ಐ ಪಿನ್ ಅಂತ ಹೇಳಿ ಕೆಳಗಡೆ 24 ತಾಸು ತೋರಿಸಿದರೆ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಇವಾಗ ನೀವು ಹೊಸ ಯು ಪಿ ಐ ಪಿನ್ ಏನ್ ಸೆಟ್ ಮಾಡಿರಲ್ಲ ಅದು ವರ್ಕ್ ಆಗ್ಬೇಕಂದ್ರೆ 24 ತಾಸು ಟೈಮ್ ತಗೊಂತೆ. ಇವಾಗ ನೀವು ಏನ್ ಮಾಡಬೇಡಿ, ಈ ತರ ರಾಂಗ್ ಯು ಪಿ ಐ ಪಿನ್ ಕೆಳಗಡೆ 24 ತಾಸು ಬಂತಂದ್ರೆ ಸುಮ್ಮನೆ ಬಿಟ್ಟು ಬಿಡಿ. ನಾಳೆ ಹೊಸ ಯು ಪಿ ಐ ಪಿನ್ ಏನ್ ಸೆಟ್ ಮಾಡಿರಲ್ಲ ಅದನ್ನ 24 ತಾಸು ಕಂಪ್ಲೀಟ್ ಆದ ನಂತರ ಹೊಸ ಯು ಪಿ ಐ ಪಿನ್ ಎಂಟ್ರಿ ಮಾಡಿ ಬ್ಯಾಲೆನ್ಸ್ ಚೆಕ್ ಮಾಡಿ. ಪಕ್ಕ ವರ್ಕ್ ಆಗುತ್ತೆ ಮತ್ತೆ ನಿಮ್ ಬ್ಯಾಲೆನ್ಸ್ ತೋರಿಸುತ್ತೆ. ಇವಾಗ ಹೊಸ ಯು ಪಿ ಐ ಪಿನ್ ಏನ್ ಸೆಟ್ ಮಾಡಿರಲ್ಲ ಅದನ್ನ ಸೈಡಲ್ಲಿ ಬರ್ಕೊಳ್ಳಿ. ಯಾಕಂದ್ರೆ 24 ತಾಸು ಕಂಪ್ಲೀಟ್ ಆದ ನಂತರ ಅದೇ ಪಿನ್ ಎಂಟ್ರಿ ಮಾಡಿದ್ರೆ ಮಾತ್ರ ಓಪನ್ ಆಗುತ್ತೆ. ಈ ಇನ್ಫಾರ್ಮೇಶನ್ ಯೂಸ್ಫುಲ್ ಆದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಿಡಿಯೋ ನೋಡೋದಕ್ಕೆ.